ನನಗೆ ಮಿಕ್ಸಿ ಜಾರು ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನೊಂದು ಹೊಸ ಮಿಕ್ಸರ್ ತಗೊಳ್ಳೋಣ ಅಂತ ಟಾರ್ಗೆಟ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಯಾವ ತರ ಸಿಗುತ್ತೆ, ನಮಗೆ ಬೇಕಾಗಿರೋ ಸಿಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ನಾನು ಮತ್ತೆ ವಿನ್ನೋ, ಲಿವಿಯೋ ಎಲ್ಲರೂ ಬಂದಿದ್ದೀವಿ. ಲಿವಿಯೋಗೆ ಸ್ಕೂಲ್ ಮುಗೀತು, 4 ಗಂಟೆಗೆ ಬಂದ. ಸೊ ಈಗ ನಾನು ಮತ್ತೆ ವಿನ್ಮಯಿ ಇಬ್ರು ನೋಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ನನಗೆ ಬೆಸ್ಟ್ ಗ್ಯಾಜೆಟ್ಸ್ ಅಲ್ಲಿ ಮಿಕ್ಸರ್ ಬೇಕಾಗಿತ್ತು. ಯಾವುದು ಚೆನ್ನಾಗಿದೆ ಅಂತ ನೋಡಿ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ಅನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಟಾರ್ಗೆಟ್ಗೆ ಬಂದಿದ್ವಿ. ಟಾರ್ಗೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಚೆನ್ನಾಗಿ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ನಾನು ಯಾವುದೇ ತಗೊಂಡ್ರು 2-3 ಕಡೆ ಚೆಕ್ ಮಾಡ್ತೀನಿ. ವಿನ್ಮಯಿಗೆ ನಿದ್ರೆ ಬರ್ತಾ ಇತ್ತು, ಅದಕ್ಕೋಸ್ಕರ ಅವಳು ಇನ್ನೂ ಕಾಟಲ್ಲೇ ಇದ್ದಾಳೆ. ಅವಳು ಎದ್ದು ಅವಳು ಓಡಾಡ್ತೀನಿ ಅಂತ ಹೇಳಿದ್ರೆ ಅವಳನ್ನ ರಿಲೀಸ್ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಕಾಟಲ್ಲೇ ಕೂರಿಸ್ತೀನಿ. ನಾರ್ಮಲ್ ಆಗಿ ಈಗ ನೀವು ನೋಡ್ತಾ ಇರೋದು ಕಾಂಬಿ ಕುಕ್ಕರ್ ಅಂತ. ಇದರಲ್ಲಿ ಎಲ್ಲಾ ರೀತಿಯ ಮೀಲ್ಗಳನ್ನ ಪ್ರಿಪೇರ್ ಮಾಡಬಹುದು. ಇದು $200 ಇರೋದ್ರಿಂದ ನಮಗೆ ಇದು ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ನಾನು ಮನೆಯಲ್ಲಿ ಗ್ಯಾಸ್ ಅಲ್ಲಿ ಕುಕ್ ಮಾಡೋದು. 4 ಸ್ಟವ್ ಇರೋದ್ರಿಂದ ಅನ್ಲಿಮಿಟೆಡ್ ಕುಕ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನೀವು ಈಗ ನೋಡ್ತಾ ಇರೋದು ಓವನ್ ಆಕ್ಚುಲಿ ಎಲ್ರಿಗೂ ಬೇಕು, ಏರ್ ಫ್ರೈಯರ್ ಕೂಡ ಎಲ್ರಿಗೂ ಬೇಕು. ಬೆಸ್ಟ್ ಗ್ಯಾಜೆಟ್ ಅಲ್ಲಿ ಇದೊಂದು ಅಂತಾನೆ ಹೇಳ್ಬೋದು. ಏರ್ ಫ್ರೈಯರು ಮತ್ತೆ ಓವನ್ ಎರಡು ಇದ್ರೆ ನಮ್ಗೆ ಯಾವಾಗ ಬೇಕಂದ್ರೆ ಅವಾಗ ಹೀಟ್ ಮಾಡ್ಕೊಳ್ಬಹುದು. 5 ರೀತಿ ಕುಕಿಂಗ್ ಕೂಡ ಮಾಡ್ಕೊಳ್ಬಹುದು, ಈವನ್ ಪಿಜ್ಜಾ ಕೂಡ ಹಾಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇದೊಂದು ಬಂದು ಅರೋಮಾ ಅಂತ ಕುಕ್ಕರು. ಈ ಕುಕ್ಕರ್ ಮಲ್ಟಿ ಕುಕ್ಕರು, ಇದರಲ್ಲಿ ನಾವು ರೈಸ್ ಮತ್ತೆ ಗ್ರೇನ್ ಗಳನ್ನ ಕುಕ್ ಮಾಡ್ಕೊಳ್ಬಹುದು. ಇದು ಕೂಡ ಎಲೆಕ್ಟ್ರಿಕ್ ಆಗಿರೋದ್ರಿಂದ ನಾನು ಇದನ್ನ ಹೆಚ್ಚಾಗಿ ಯೂಸ್ ಮಾಡಲ್ಲ. ನೆಕ್ಸ್ಟ್ ಈಗ ನೀವು ನೋಡ್ತಾ ಇರೋದು ಕ್ರೋಕ್ ಪಾಟ್. ಈ ಕ್ರೋಕ್ ಪಾಟ್ ಅಲ್ಲಿ ನಾರ್ಮಲ್ ಆಗಿ ಸೂಪ್ಗಳು ಮತ್ತೆ ಪಾಸ್ತಾ ಎಲ್ಲ ಈ ತರದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ನನ್ಗೆ ಅಷ್ಟು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಾನು ಬಂದಿದ್ದು ನೋಡ್ತಾ ಇರೋದೀಗ ಬ್ಲೆಂಡರ್ಗಳಲ್ಲಿ. ಬ್ಲೆಂಡರ್ ಅಲ್ಲಿ 2 ರೀತಿ ಬ್ಲೆಂಡರ್ ಇದೆ. ಒಂದು ಫ್ರೂಟ್ ಗಳನ್ನ ಕೂಡ ಬ್ಲೆಂಡ್ ಮಾಡ್ಕೋಬಹುದು, ಮತ್ತೆ ಮಿಕ್ಸಿ ಕೂಡ ಮಾಡ್ಕೊಳ್ಬಹುದು, ಮತ್ತೆ ಏನಾದ್ರು ವೆಜಿಟೇಬಲ್ಸ್ ಬೇಕಂತ ಹೇಳಿದ್ರು ಅದು ಕೂಡ ಚಾಪ್ ಮಾಡ್ಕೊಳ್ಬಹುದು. ಇಲ್ಲಿ ನಿಂಜಾ ಪ್ರಾಡಕ್ಟ್ಸ್ ಅಲ್ಲಿ 2 ರೀತಿಯ ಪ್ರಾಡಕ್ಟ್ ಗಳನ್ನ ನೀವು ನೋಡ್ತಾ ಇದ್ದೀರಾ. 4-5 ವೆರೈಟಿ ಪ್ರಾಡಕ್ಟ್ ಗಳಿದೆ. ನಮ್ಗೆ ಯಾವ್ದು ಇಷ್ಟನೋ ಅದನ್ನ ನಾವು ತಗೊಳ್ಬಹುದು. ಪ್ಯೂರೇ ಮಾಡಬಹುದು, ಎಕ್ಸ್ಟ್ರಾಕ್ಟ್ ಮಾಡಬಹುದು, ಸ್ಮೂತಿ ಮಾಡಬಹುದು, ಮಿಕ್ಸ್ ಡೋ ಮಾಡಬಹುದು, ಮತ್ತೆ ವೆಜಿಟೇಬಲ್ ನ ಕಟ್ ಮಾಡಬಹುದು. ಇದ್ರ ಜೊತೆಗೆ ಕುಸೈನ್ ಹಾರ್ಟ್ಸ್, ಇದರಲ್ಲಿ ನಮ್ಗೆ ವೆರೈಟಿ ಬ್ಲೆಂಡರ್ ಗಳಿದೆ. ಇದರಲ್ಲಿ ನಮ್ಗೆ ಏನಾದ್ರು ಚಾಪ್ ಮಾಡ್ಬೇಕಂದ್ರೆ ಚಾಪ್ ಮಾಡಬಹುದು. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಕೋಲ್ಡ್ ಪ್ರೆಸ್. ಇದ್ರಲ್ಲಿ ನಾರ್ಮಲ್ ಆಗಿ ಜ್ಯೂಸ್ ಗಳನ್ನ ಸಿಪ್ಪೆ ಸಮೇತ ಗ್ರೈಂಡ್ ಮಾಡಿ ಕುಡಿಯೋದಕ್ಕಿಂತ ಕೋಲ್ಡ್ ಪ್ರೆಸ್ ಮಾಡಿದ್ರೆ ಜಸ್ಟ್ ಜ್ಯೂಸ್ ಮಾತ್ರ ಹೊರಗಡೆ ಬರುತ್ತೆ. ನಾವು ಎಷ್ಟು ಸಿಪ್ಪೆ ತೆಗೆದ್ರು ಅದರಲ್ಲಿ ಕೋಲ್ಡ್ ಪ್ರೆಸ್ ಅಲ್ಲಿ ಮಾಡೋದು ಜ್ಯೂಸ್ಗೆ ತುಂಬಾ ವೇರಿ ಇರುತ್ತೆ. ಕೋಲ್ಡ್ ಪ್ರೆಸ್ ಜ್ಯೂಸ್ ತುಂಬಾ ತುಂಬಾ ಫ್ರೆಶ್ ಅಂಡ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಕುಡಿಬೇಕು ಅನ್ಸುತ್ತೆ. ಪಲ್ಪ್ ಬಿಟ್ಟು ಇನ್ನೆಲ್ಲ ನಮ್ಗೆ ಜ್ಯೂಸ್ ಮೂಲಕನೇ ಬರುತ್ತೆ. ಪಲ್ಪು ಅದು ಕೂಡ ಆಡ್ ಆಗಲ್ಲ, ಅಷ್ಟು ಪ್ಯೂರ್ ಆಗಿ ಜ್ಯೂಸ್ ಸಿಗುತ್ತೆ. 100% ಜ್ಯೂಸ್ ಬೇಕಂತ ಹೇಳಿದ್ರೆ ನೀವು ಕೋಲ್ಡ್ ಪ್ರೆಸ್ ಜ್ಯೂಸರ್ಗೆ ಹೋಗ್ಬೋದು. 2 ರೀತಿ ಇದೆ, ಒಂದು $140, ಇನ್ನೊಂದು $200. ನಿಮ್ಗೆ ಯಾವ್ದು ಬೇಕೋ ಅದು ನೋಡ್ಕೊಳ್ಬಹುದು. ಈವನ್ $60 ಕೂಡ ಇದೆ. ನಿಂಜಾ ಪ್ರಾಡಕ್ಟ್ಸ್ ಗಳೆಲ್ಲ ಆಟೋ ಅಕ್ಕಿಯೋ ಇರೋದ್ರಿಂದ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಈವನ್ ಮಕ್ಕಳು ಆನ್ ಮಾಡೋದಕ್ಕೆ ಕೂಡ ಆಗಲ್ಲ. ಕಾರಣ ಏನಂತ ಹೇಳಿದ್ರೆ ಲಿಡ್ ಕೂಡ ಕ್ಲೋಸ್ ಮಾಡ್ಬೇಕು. ಲಿಡ್ ಕೂಡ ಕ್ಲೋಸ್ ಮಾಡಿದ್ರೆ ಆವಾಗ ಆನ್ ಆಗುತ್ತೆ, ಇಲ್ಲ ಅಂತಂದ್ರೆ ಆನ್ ಆಗಲ್ಲ. ಸೊ ಕಂಪ್ಲೀಟ್ ಸೆಟ್ ಇದ್ರೆ ಮಾತ್ರನೇ ಆಟೋ ಐಕ್ಯೂ ಅನ್ನೋದು ವರ್ಕ್ ಆಗುತ್ತೆ. ಇಲ್ಲಾಂದ್ರೆ ನಿಂಜಾ ಪ್ರಾಡಕ್ಟ್ ಗಳಲ್ಲಿ ಮಿಕ್ಸರ್ ಅಲ್ಲಿ ಒಂದು ಪ್ರಾಡಕ್ಟ್ ಈವನ್ ಲಿಡ್ ಮುರಿದೋದ್ರೂ ವರ್ಕ್ ಆಗಲ್ಲ. ಕಿಚನ್ ಗ್ಯಾಜೆಟ್ಸ್ ಅಲ್ಲಿ ಮತ್ತೊಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಕೇಕ್ ಬ್ಯಾಟರ್ ಮಿಕ್ಸ್ ಮಾಡೋದು. ಕೇಕ್ ಅಂಡ್ ಬೇಕ್ಸ್ ಯಾರು ಜಾಸ್ತಿ ಮಾಡ್ತಾರೋ ಅಂತವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಹೇಳಿದ್ರೆ ಹೈಯೆಸ್ಟ್ ಪ್ರಾಡಕ್ಟ್ ಅಲ್ಲಿ $400 ಇದಕ್ಕೆ ಜಾಸ್ತಿ ಕೊಡೋದ್ರ ಬದಲು ನಾರ್ಮಲ್ ಆಗಿ 1 ದಿನ 2 ದಿನ ಕೇಕ್ ಮಾಡೋರಿಗೆ ಉಪಯೋಗ ಆಗಲ್ಲ. ಕಂಟಿನ್ಯೂಸ್ ಆಗಿ ಕೇಕ್ ಅಂಡ್ ಬೇಕ್ಸ್ ಜಾಸ್ತಿ ಮಾಡ್ತಾರೆ ನೋಡಿ, ಅಂತವ್ರಿಗೆ ಅದು ಉಪಯೋಗ ಆಗುತ್ತೆ. ನೆಕ್ಸ್ಟ್ ನಮ್ ಲಿವಿಯೋ ಒಂದು ಟ್ರಾಲಿಯನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಅವನ್ಗೆ ಒಂದು ಬ್ಯಾಗ್ ಬೇಕಿತ್ತು. ಸ್ಟ್ರೋಲರ್ ಅಲ್ಲಿ ಎಲ್ಲಾರು ತುಂಬ್ಕೊಂಡು ಹೋಗ್ಬೇಕು, ನನ್ಗೆ ಬೇಕು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾನೆ. ಇದೊಂದು $400 $300 ಆ ರೇಂಜ್ ಅಲ್ಲಿ ಇದೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತ ಸ್ಟ್ರೋಲರ್. ಅವ್ರು ಬೇಕಾಗಿರೋದೆಲ್ಲ ಪ್ಯಾಕ್ ಅನ್ನ ಮಾಡ್ಕೊಂಡು ಅವ್ರಿಗೆ ಟ್ರಿಪ್ಗೆ ಏನಾದ್ರು ಹೋಗ್ಬೇಕಂದ್ರೆ ಹೋಗ್ಬೋದು. ಅವನ್ಗೆ ಯಾವ್ದು ಇಷ್ಟನೋ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದ. 1-2 ಪ್ರಾಡಕ್ಟ್ ಗಳನ್ನ ಚೆಕ್ ಮಾಡ್ದ. ನಮ್ ಲಿವಿಯೋ ಸ್ಟ್ರೋಲರ್ ಕ್ವಾಲಿಟಿ ಯಾವ ರೀತಿ ಚೆಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಂದ್ ರೌಂಡ್ ಆ ಕಡೆಯಿಂದ ಎಳ್ಕೊಂಡು ಹೋಗಿ ಈ ಕಡೆಯಿಂದ ಎಳ್ಕೊಂಡ್ ಬಂದು ಓಪನ್ ಮಾಡಿ ಚೆಕ್ ಮಾಡಿ ಆ ಜಿಪ್ ಎಲ್ಲ ಓಪನ್ ಮಾಡಿ ಒಳಗಡೆ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಎಲ್ಲ ಚೆಕ್ ಮಾಡಿ ಅವ್ನಿಗೆ ಇಷ್ಟ ಆಗಿ ತಗೊಂಡ. ಇದು ಬಂದು $300 ಬಂತು. ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಬೆಸ್ಟ್ 5 ಗ್ಯಾಜೆಟ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಪ್ರಾಡಕ್ಟ್ಸ್ ಅನ್ನ ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಕರೆಂಟ್ ಡಾಲರ್ ಪ್ರೈಸ್ ಬಂದು $1ಗೆ $80 ನಡೀತಾ ಇದೆ. ನೀವು ವೇರಿ ಆಗ್ತಾ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ.
ಇವತ್ತಿನ ಪ್ರೈಸ್ಗೆ ನೀವು ಕನ್ವರ್ಟ್ ಮಾಡಿದ್ರೆ 30,000 ಒಳಗಡೆ ಇದೆ ಇದೆಲ್ಲ ಪ್ರಾಡಕ್ಟ್ಸ್. ಇವಾಗ ನೀವು ನೋಡ್ತಾ ಇರೋದೆಲ್ಲ ಕಟ್ಲರೀಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಬಂದು $10, $8, $9 ಆ ರೀತಿ ಇದೆ. ಯಾರಿಗೆ ಯಾವ್ದು ಬೇಕೋ ಅದನ್ನ ತಗೊಳ್ಬಹುದು. ಈವನ್ ಕೇಕ್ ಅಂಡ್ ಬೇಕ್ಸ್ಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಇಷ್ಟೊಂದು ವೆರೈಟೀಸ್ ಇದೆ. ಎಲ್ಲ $10, $15, $18, $30 ಒಳಗಡೆ ಬರುತ್ತೆ. ಇದು $20. ಕಾಂಬೋಗಳೆಲ್ಲ ತುಂಬಾ ಕ್ವಾಲಿಟಿ ಆಗಿದೆ. ಯಾವ್ದು ಬೇಕಂದ್ರೂ ತಗೊಳ್ಬಹುದು. ಇಂಡಿಯಾದಿಂದ ತುಂಬಾ ಪ್ರಾಡಕ್ಟ್ಸ್ ಬಂದಿದೆ. ಇದು ಕೂಡ ಒಂದು ಪಾಸ್ತಾ ಸ್ಟ್ರೈನರು, ಇದು ಕೂಡ ಒಂದು ಸ್ಟ್ರೈನರು. 3 ಸೆಟ್ ಇದೆ. ಸೈಜ್ ಬಟ್ ಮೇಲೆ ಡಿಪೆಂಡ್. ಇದು ಕೂಡ ತುಂಬಾ ಚೆನ್ನಾಗಿದೆ. $30, $40 ಒಳಗೆ ಒಳ್ಳೆ ಪ್ರಾಡಕ್ಟ್ಸ್ ಗಳು ಬಂದಿದೆ. ಟಾರ್ಗೆಟ್ ಅಲ್ಲಿ ಬೆಸ್ಟ್ ಪ್ರಾಡಕ್ಟ್ಸ್ ಗಳು ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ನನ್ಗೆ ಯಾವ್ದು ಬೇಕೋ ಅದನ್ನ ನೋಡಿ ನಾನು ತಗೊಂಡೆ. ಇವನ್ ಪರೇಸಿ ಬೌಲ್ ಕೂಡ ಇದೆ. ಇವನ್ ವುಡನ್ ಬೌಲ್ ಕೂಡ ಇದೆ. ಅದ್ರ ಜೊತೆಗೆ ಪೌಂಡರ್ ಕೂಡ ಇದೆ. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಗಳನ್ನ ತಗೊಳ್ಬೇಕಂತ ಹೇಳಿದ್ರೆ figmint.com ಗೆ ಹೋಗಿ ಚೆಕ್ ಮಾಡಬಹುದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನಾರ್ಮಲ್ ಆಗಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳನ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದು. ಇದು ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನಾನು ಬೇಕಾಗಿರೋದೆಲ್ಲ ಆಲ್ರೆಡಿ ತಗೊಂಡಿದ್ದೀನಿ. ಈಗ ಒಂದ್ 2-3 ಪ್ರಾಡಕ್ಟ್ ಗಳು ಎಕ್ಸ್ಟ್ರಾ ಬಂದಿದೆ. ಅದರಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಳ್ಬಹುದು. ಇವನ್ ಸ್ಪ್ಯಾಚುಲಾ ಕೂಡ ತುಂಬಾ ಚೆನ್ನಾಗಿದೆ. ಇದು ನಾರ್ಮಲ್ ಆಗಿ ಬೇಕ್ಗೆ ಗ್ರಿಲ್ಗೆ ತುಂಬಾ ಕ್ವಾಲಿಟಿ ಆಗಿದೆ. ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿ ಟರ್ನ್ ಮಾಡಬಹುದು. ಇವನ್ ದೋಸೆ ಗೀಸಾ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದಕ್ಕಿಂತ ಇನ್ನೊಂದು ಬಂದಿದೆ, ಅದು ನನಗೆ ತುಂಬಾ ಇಷ್ಟ ಆಯ್ತು. $5 ಓಕೆ ಇದು. $10, $6, $8, $9 ಈ ರೇಂಜ್ ಅಲ್ಲಿ ಪ್ರಾಡಕ್ಟ್ ಗಳಿದೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.